ಸಾಂಗ್ ವೈಬ್ ಮಾಡ್ಕೊಂಡು ಕೂತಾರೆ ಇವನೊಬ್ನೇ ಕೆಲಸ ಮಾಡ್ತಾನೆ ವರ್ಕ್ ಆಲ್ಕೋಲಿಕ್. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗೌಡ್ರು ವ್ಲಾಗ್ಸ್. ನನಗೆ ಅಂದಿದ ತಕ್ಷಣ ಎಲ್ಲ ಓಡೋಗ್ಬಿಟ್ರು. ಟೈಮ್ ಇವಾಗ 4:20 ಕರೆಕ್ಟಾಗಿ ಭರತನ ಹೆಸರು 4:22 ಆ್ಯಂಡ್ ಇವಾಗ ನಾವಿದ್ದೀವಿ ಪತ್ತಲ್ಗೆರೆ ಹೋಮ್ ಸ್ಟೇ. ಆಗೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಆಲ್ರೆಡಿ ನಾವು ನೋಡಿರೋ ಥರ ನಾವೀಗ ನಿಮಗೆ ಕಾಣ್ತಿದ್ರೆ ನಾವು ಕೊಡಚಾದ್ರಿಲಿದ್ದೀವಿ. ಸೊ ಇವಾಗ ಟ್ರೆಕ್ ಹೋಗಬೇಕು. ನಾವು 4ಗೆ ರೀಚ್ ಆಗಿರೋದ್ರಿಂದ ಹೋಮ್ ಸ್ಟೇ ಇನ್ನೂ ಓಪನ್ ಆಗಿಲ್ಲ, ಅಂದರೆ ಹೋಮ್ ಸ್ಟೇಲಿ ಯಾರೂ ಇಲ್ಲ. 5:30ಗೆ ಎಂಟ್ರಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ಯಾರೂ ಬಂದಿಲ್ಲ ಅನಿಸುತ್ತೆ. ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ ಕಾಲ್ ಮಾಡೋಣ ಅಂತ ಅಂದರೆ. ಸೊ ಅದಕ್ಕೆ ಕಾಯ್ತಾ ಇದ್ದೀವಿ ಅವ್ರಿಗೋಸ್ಕರ. ಅವ್ರು ಬಂದಮೇಲೆ ಹೋಮ್ ಸ್ಟೇಯಲ್ಲಿ ರೂಮ್ ರಿಸರ್ವ್ ಆಗಿದೆ, ಅಲ್ಲಿಗೆಲ್ಲ ಶಿಫ್ಟ್ ಮಾಡಿಬಿಟ್ಟು ವಿ ಹ್ಯಾವ್ ಟು ಸ್ಟಾರ್ಟ್ ದ ಟ್ರೆಕ್. I'll see you while we start the trek. Until then, see you, tata, bye-bye. So guys, ಇವಾಗ ಟೈಮು 5:58. ಇಷ್ಟು ತನಕ ರೆಸ್ಟ್ ಮಾಡಿ ಇವಾಗ ಎಲ್ಲರೂ ಹೊರಟಿದ್ದೀನಿ ಜೀಪಲ್ಲಿ. ನೀನಕ್ಕೆ ಟಾರ್ಚ್ ಆನ್ ಮಾಡಿ ಆಫ್ ಮಾಡ ಚಳಿ ಏನು ಟಾರ್ಚ್ ಆನ್ ಮಾಡ್ಕೊಂಡ್ಬಿಡ ಮಾಡಿಕೊಂಡು ಪೀಕ್ ಹತ್ರ ಹೋಗ್ತಾ ಇದ್ದೀವಿ. ನಾನು ಕಷ್ಟಪಟ್ಟೆ ವಿಡಿಯೋ ಮಾಡ್ತಾ ಇದ್ದೀನಿ. ಕಾಲ್ ಒಳಗಿಕ್ಕೋ, ರೋಡೇ ಕಾಣ್ತೀನಿ ಹಿಂದೆ. ಈ ಗ್ಯಾಪಲ್ಲಿ ನಿನಗೆ ಸಾಂಗ್ ಬೇಕಾದ್ರೆ ಕೇಳಬೇಕು ಅನ್ನಿಸ್ತೈತಾ? ಇಲ್ಲಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂತ ಅಂದರೆ ಅಲ್ಲಿ ತುಂಬ ಗಾಳಿ ಸೌಂಡ್ ಇದ್ದಿದ್ದರಿಂದ ನನ್ನ ವಾಯ್ಸ್ ಅಷ್ಟು ಕ್ಲೀನಾಗಿ ರೆಕಾರ್ಡ್ ಆಗಿಲ್ಲ. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನಾವು ಜೀಪಲ್ಲಿ ಏನು ಬಂದ್ವಿ ಅದು ಅರ್ಧ ದಾರಿ ಅಷ್ಟೇ. ಸೊ 12 ಕಿಲೋಮೀಟರ್ಸ್ ಅನಿಸುತ್ತೆ ಅಷ್ಟು ನಾವು ಜೀಪಲ್ಲಿ ಬಂದ್ವಿ. ಆಮೇಲೆ ಅಲ್ಲಿ ಜೀಪ್ನ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ವಿ. ಕೆಳಗಡೆ ಒಂದು ಟೆಂಪಲ್ ಇದೆ, ಮತ್ತೆ ನಾನು ವಾಪಸ್ ಬರಬೇಕಾದ್ರೆ ತೋರಿಸ್ತೀನಿ. ಇಲ್ಲಿಂದ ನಾವು ಹೊರಡಬೇಕಾದ್ರೆ ಸಣ್ಣ ಸಣ್ಣ ಜರಿಗಳು ಎಲ್ಲ ಕಾಣ್ತಿತ್ತು. ಮಧ್ಯದಲ್ಲಿ ನೀರು ತುಂಬ ಫ್ಲೋ ಆಗ್ತಿರೋದು, ಚಿಕ್ಕದಾಗಿ ಅಷ್ಟೇ ಮಧ್ಯದಲ್ಲಿ ಬರ್ತಿರೋದು. ಅದಾದಮೇಲೆ ಇಲ್ಲಿ ವ್ಯೂ ತುಂಬ ಚೆನ್ನಾಗಿತ್ತು. ಕೆಳಗಡೆನೇ ಎಷ್ಟು ಚೆನ್ನಾಗಿದೆ ಅಂದರೆ ಮೇಲೆ ಎಷ್ಟು ಚೆನ್ನಾಗಿದೆ ಅನ್ನೋ ಕುತೂಹಲದಲ್ಲೇ ಎಲ್ಲರೂ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ವಿ. ಒದ್ದೆ ಇದ್ದಿದ್ರೆ ಮೋಸ್ಟ್ಲಿ ಮಳೆ ಬಂದಿದ್ರೆ ನಮಗೆ ಕಷ್ಟ ಆಗ್ತಿತ್ತೇನೋ. ಮಳೆ ಬಂದಿರಲಿಲ್ಲ, ನಮ್ಮ ಲಕ್ಕದು. ಚೆನ್ನಾಗಿತ್ತು ದಾರಿ ಹೊರಡಬೇಕಾದ್ರೆ. ಫುಲ್ ಸುತ್ತಮುತ್ತ ಕಾಡು ಆ್ಯಂಡ್ ಎಲ್ಲರೂ ಟ್ರೆಕ್ ಮಾಡಿ ಓಡಾಡಿ ದಾರಿಗಳು ನೀಟಾಗಿತ್ತು. ಎಲ್ಲೂ ಕಳೆದೋಗೋ ಥರ, ನಾವು ಒಬ್ಬರೇ ಬಂದರೂ ಕೂಡ ಕಳೆದೋಗೋ ಥರ ಇರಲಿಲ್ಲ. ಬಿಕಾಸ್ ಎಲ್ಲ ಕಡೆ ದಾರಿ ಕಾಣ್ತಿರೋದ್ರಿಂದ ಟ್ರೆಕ್ ಕೂಡ ತುಂಬ ಸುಲಭ ಆಯಿತು. ನಾವು ಗಾಳಿ ಎಷ್ಟು ಬರ್ತಿತ್ತು ಅಂತ ಅಂದರೆ ಆ ಸೌಂಡು ನಿಮಗೆ ಅದು ರೆಕಾರ್ಡ್ ಆಗಿದೆ, ಬಟ್ ಅದು ಕೇಳ್ಸೋಕ್ಕಾಗಲ್ಲ. ಬಟ್ ಅನ್ನೋ ಬರೀ ಸೌಂಡೇ ಕೇಳಿಸ್ತಿತ್ತು. ಆ ಗಿಡಗಳೆಲ್ಲ ಯಾವ ಕಡೆ ವಾಲ್ತಿದೆ ಅನ್ನೋದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೇಂಜಿಗೆ ಗಾಳಿ ಬರ್ತಿತ್ತು ಅಂತ. ಬೆಳಗ್ಗೆನೇ ಆಲ್ಮೋಸ್ಟ್ ನನ್ನ ಫ್ರೆಂಡ್ ಪಪಿತಾಗಂತೂ ಕಿವಿ ಫುಲ್ ನೋವು ಬಂದುಬಿಟ್ಟು ಲೈಕ್ ತುಂಬ ಡಿಸಿನೆಸ್ ಫೀಲ್ ಆಗ್ತಿತ್ತು. ಅಷ್ಟು ತಣ್ಣಗೆ ಗಾಳಿ ಬೀಸ್ತಿತ್ತು. ಆಲ್ಮೋಸ್ಟ್ ಒಂದು 5:45, 6 ಆಗೋಗಿತ್ತು ನಾವು ಮೇಲೆ ಹೋಗೋಷ್ಟರಲ್ಲಿ. ಹತ್ತಬೇಕಾದ್ರೆ ತುಂಬ ಸುಸ್ತಾಗುತ್ತೆ ಆ್ಯಂಡ್ ಕಾಲು ಕೂಡ ನೋವು ಬರುತ್ತೆ. ಬಟ್ ದೆನ್ ಮೇಲೆ ಹತ್ತಿ ಆ ವ್ಯೂನ ಒಂದ್ಸರಿ ನೋಡಿದ್ರೆ ಅದೆಲ್ಲ ಮರ್ತೋಗ್ಬಿಡುತ್ತೆ. ಇಟ್ ವಾಸ್ ಆಲ್ ವರ್ತ್ ಇಟ್ ಅಂತ ಅನ್ನಿಸ್ಬಿಡುತ್ತೆ. ಇದು ಒಂದು ಜಸ್ಟ್ ಟ್ರೇಲರ್ ಥರ ಒಂದೊಂದು ಸೀನ್ರಿ ಅಷ್ಟೇ. ಇನ್ನೂ ಸನ್ರೈಸ್ ಆಗಿರಲಿಲ್ಲ, ಅವಾಗಲೇ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಎಲ್ಲ.
ಗಾಳಿ ಯಾವ ರೇಂಜಿಗೆ ಬೀಸ್ತಿತ್ತು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ತಿಲಕ್ ಅವ್ನು ಜಾಕೆಟ್ನ ತೆಗ್ದುಬಿಟ್ಟು ಕೈಯಲ್ಲಿ ಹಿಡ್ಕೊಂಡ್ರೆ ಆ ಜಾಕೆಟ್ ಹಂಗೆ ಆರೋಗ್ತಿತ್ತು. ಮೋಸ್ಟ್ಲಿ ಅವ್ನು ಕೈ ಬಿಟ್ಟಿದ್ದಿದ್ರೆ ಅದು ಅಲ್ಲೋ ಆರೋಗ್ಯಲ್ಲೋ ಬಿದ್ದಿರ್ತಿತ್ತೇನೋ, ಆ ರೇಂಜಿಗೆ ಗಾಳಿ ಬೀಸ್ತಿತ್ತು. ನಾವು ಕಂಟ್ರೋಲ್ ಮಾಡ್ಕೊಂಡು ನಿಂತ್ಕೊತಿದ್ವಿ. ನಮ್ಮ ಜೊತೆ ನಾವು ಹತ್ತಿದ್ದಾಗ ಆಲ್ರೆಡಿ ಒಂದು ಫ್ಯಾಮಿಲಿ ಅಲ್ಲಿ ಬಂದಿತ್ತು. ಅವ್ರು ನೋಡಿದ್ರೆ ಮೇಲ್ಗಡೆ ಹೋಗ್ತಾ ಇದ್ರು. ನಾವು ಇದೇ ಲಾಸ್ಟು ಅಂದ್ಕೊಂಡು ಇಲ್ಲೇ ನಿಂತಿದ್ವಿ. ಬಟ್ ದೆನ್ ಅವ್ರು ಮೇಲೆ ಹೋಗೋದು ನೋಡಿಬಿಟ್ಟು ಇನ್ನೂ ಮೇಲೆ ಇದೆ ಅಂತ ಅನ್ನಿಸ್ತು. ಸೊ ಹತ್ಕೊಂಡು ಹೋದ್ವಿ. ಬಟ್ ದೆನ್ ಅವ್ರು ಹೇಳಿದ್ರು ಇದು ಪಾಯಿಂಟ್ ಅಲ್ಲ, ಇದ್ರ ಮೇಲೆ ಇನ್ನೊಂದು ಪಾಯಿಂಟ್ ಇದೆ ಅಲ್ಲಿ ಮೇಲ್ಗಡೆ ಅಂತ. ಆ ಪಾಯಿಂಟ್ಗೆ ಎಲ್ಲರೂ ಹೋಗಲಿಲ್ಲ. ಬಿಕಾಸ್ ನಾವು ಇಲ್ಲಿಗೆ ರೀಚ್ ಆಗೋಷ್ಟು ಆಲ್ರೆಡಿ ಸನ್ರೈಸ್ ಆಗೋಕ್ಕೆ ಶುರುವಾಗಿತ್ತು. ಸೊ ನಮಗೆ ಆ ವಾಕ್ ಇದರಿಂದ ನಾವು ಆ ಸನ್ರೈಸ್ನ ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ನಾವು ಇಲ್ಲೇ ನಿಂತ್ಕೊಂಡು ಸನ್ರೈಸ್ ನಾನು ಫುಲ್ ನೋಡ್ಕೊಂಡ್ವಿ. ಆ ಫ್ಯಾಮ್ಲಿ ಕೂಡ ಅಲ್ಲವ್ರ ಜೊತೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಸನ್ರೈಸ್ ಬರುವಾಗ, ಅಂದರೆ ನಾವು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿಲ್ಲ, ಬಟ್ ಅವ್ರು ಇಂಟ್ರ್ಯಾಕ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಫನ್ನಿ ಆಗಿತ್ತು. ಅದನ್ನೆಲ್ಲ ಕೇಳಿಸ್ಕೊಂಡು ಆರಾಮಾಗಿ ಕೂತಿದ್ವಿ. ಆವಾಗಲೇ ಹೇಳ್ದಂಗೆ ಮೇಲ್ಗಡೆ ಆಲ್ಟಿಟ್ಯೂಡ್ ಜಾಸ್ತಿ ಇರೋದ್ರಿಂದ ಇಯರ್ ಪೇನ್ ಎಲ್ಲ ಸ್ವಲ್ಪ ಶುರುವಾಯಿತು. ಅದು ನಾರ್ಮಲ್ ಅನಿಸುತ್ತೆ ಟ್ರೆಕ್ಕಿಂಗ್. ಬಟ್ ಆ ಪೇನೆಲ್ಲ ಏನೇನು ತೊಗೊತೀವಿ, ಆ ಸನ್ರೈಸ್ನ ಶುರುವಾಗಿದ್ದ ತಕ್ಷಣ, ಅದನ್ನು ನೋಡೋಕ್ಕೆ ಶುರು ಮಾಡಿದ ತಕ್ಷಣ ನಮ್ಗೆ ಅದೆಲ್ಲ ಸೀರಿಯಸ್ಲಿ ಅವಾಗಲೇ ಹೇಳ್ದಂಗೆ ಇಟ್ಸ್ ಆಲ್ ವರ್ತ್ ಇಟ್. ಮರ್ತೋಗ್ಬಿಡ್ತೀವಿ, ಬೇರೆ ಎಲ್ಲ ಮರ್ತೋಗ್ಬಿಡ್ತೀವಿ. ಆ ಕಾಮ್ನೆಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಪೀಕ್ ಆದರೆ ಆ ಕಡೆ ಸೈಡು ಇನ್ನೊಂದು ಪೀಕ್ ಇದೆ, ಅಲ್ಲೊಂದು ಟೆಂಪಲ್ ಕೂಡ ಇದೆ ಅಂತ ಕೇಳಿಸ್ಕೊಂಡೆ. ಬಟ್ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಮುಂದೆ ಇದಾದಮೇಲೆ ಮತ್ತೆ ಈ ಸನ್ರೈಸ್ ನೋಡಾದ್ಮೇಲೆ ಮತ್ತೆ ನಾವು ಟ್ರೆಕ್ ಶುರು ಮಾಡ್ತೀವಿ. ಬಟ್ ದೆನ್ ನಾವು ಪೂರ್ತಿ ಅದನ್ನು ಕಂಪ್ಲೀಟ್ ಮಾಡಲಿಲ್ಲ. ಬಿಕಾಸ್ ನಾವು ಪೂರ್ತಿ ಡೇನ ಶೆಡ್ಯೂಲ್ ಮಾಡಿದ್ರಿಂದ ಬೇರೆ ಬೇರೆ ಪ್ಲೇಸಸ್ ಹೋಗಬೇಕು ಅಂತ. ಲುಕ್ ಎಟ್ ದ ಸನ್ರೈಸ್, ಸೋ ಬ್ಯೂಟಿಫುಲ್. ಈ ವಿಡಿಯೋ ತುಂಬ ಕ್ರೆಡಿಟ್ಸ್ ಕೊಡಲ್ಲ, ನಾವೇನು ತೋರಿಸ್ತೀವಿ ಅದನ್ನು. ನೇರವಾಗಿ ನೋಡ್ತಿದ್ರೆ ಇನ್ನೂ ಖುಷಿಯಾಗುತ್ತೆ, ಮನ್ಸಿಗೆ ತುಂಬ ನೆಮ್ಮದಿ ಆಗುತ್ತೆ. ಆ್ಯಂಡ್ ಸೋ ಪ್ಲೆಸೆಂಟ್. ಆ ರೇಸ್ನ ನೋಡಿ, ಆ ಕಲರ್ ಡೈಮೆನ್ಷನ್ಸ್ ಎಲ್ಲ ಸೋ ಬ್ಯೂಟಿಫುಲ್. ಸನ್ರೈಸ್ ನೋಡಿದ್ದು ಅಲ್ಲಿ ಆ ಪೀಕಲ್ಲಿ. ಆ್ಯಂಡ್ ಇವಾಗ ಅದ್ರ ಪಕ್ಕದಲ್ಲಿರೋ ಇನ್ನೊಂದು ಪೀಕಿಗೆ ಹೋಗ್ತಾ ಇದ್ದೀವಿ. ಅಷ್ಟರಲ್ಲಿ ಬರೋದ ಮತ್ತು ಪಪ್ಪಿಗೆ ಸುಸ್ತಾಯಿತು. ಇಬ್ರಿಗೂ ತಲೆ ಸುತ್ತ ಬಂದಂಗೆ ಆಗ್ತಿದೆ ಅಂತ ಹೇಳಿ ಅಲ್ಲೇ ಉಳ್ಕೊಂಡ್ರು. ಸೊ ನಾನು, ಪ್ರಿಯಾ, ಸಂಗು, ತಿಲಕ್ ಈ ಪೀಕಿಗೆ ಹೋಗ್ತಾ ಇದ್ದೀವಿ. ಸನ್ರೈಸ್ ಆಗಿ ಆಲ್ರೆಡಿ ಚೂರು ಬಿಸಿ ತಾಗ್ತೈತೆ. ಆ್ಯಂಡ್ ಚೆನ್ನಾಗಿದೆ. ಇದು ನೋಡಿ ಟ್ರೆಕ್ಕಿಂಗ್ ಅನಿಸುತ್ತೆ. ಈಗೇನು ನೋಡಿದ್ವಿಯಲ್ಲ ಪೀಕ್, ಅದೇ ಪೀಕಿಗೆ ಲಾಸ್ಟ್ ಹೋಗಿದ್ದು. ಅದು ಮುಂದೆ ಇನ್ನೂ ಒಂದು ಪೀಕ್ ಇದೆ, ನಾವು ಅಲ್ಲಿ ಹೋಗ್ಲಿ. ಅಂದರೆ ಪೀಕ್ ಅಂತಂದರೆ ಸೇಮ್ ಲೆವೆಲ್ಲೇ, ಇನ್ನೊಂದು ಕಲ್ ಥರ ಇತ್ತು, ಇನ್ನೊಂಚೂರು ಡಿಸ್ಟೆನ್ಸ್ ಇತ್ತು. ಬಟ್ ನಾವು ಅಲ್ಲಿಗೆ ಹೋಗಲಿಲ್ಲ. ಇಲ್ಲಿ ಸೇಮ್ ವ್ಯೂ ಇದ್ದಿದ್ದರಿಂದ ಇಲ್ಲೇ ನೋಡಿಕೊಂಡು ವಾಪಸ್ ಹೋಗ್ತದೆ. ಇನ್ನೂ ಸ್ವಲ್ಪ ಜನ ಎಲ್ಲ ಹೋಗ್ತಾ ಇದ್ದಾರೆ ಆ ಕಡೆ. ಗೈಸ್, ಪಾತಾಳ ಬಿದ್ದರೆ ಕೆಳಗೆ ಡೈರೆಕ್ಟು. ಪ್ರಿಯಾ ಟ್ರೈ ಮಾಡ್ತೀವಿ ಒಂದ್ಸರಿ. ಅದು ನೋಡು, ಅಲ್ಲಿ ಏನೋ ಒಂಥರ ಬೆಡ್ ಹಾಕಿರೋ ಥರ ಇದೆ, ಎಷ್ಟು ಚೆನ್ನಾಗಿ ಕಾಣ್ತದೆ. ಪೀಕ್ದಾಯಿತು. ಇವಾಗ ಪಪ್ಪಿನೂ ಬರೋದನ್ನ ಕರ್ಕೊಂಡು ಒಂದೆರಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು, ಅಂದರೆ ಇದು ಆವಾಗಲೇ ಸನ್ರೈಸ್ ನೋಡೋಕ್ಕೆ ಅಂತ ಬಂದಿದ್ವಲ್ಲ ಆ ಜಾಗ, ಇಲ್ಲಿಂದ ವಾಪಸ್ಸು ಕರ್ಕೊಂಡು ಕೆಳಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಇಲ್ಲಿಂದ ಮತ್ತೆ ಅಲ್ಲಿ ಕೆಳಗಡೆ ನಮಗೋಸ್ಕರ ಜೀಪ್ ಕಾಯ್ತಾ ಇದೆ. ಬೆಳಗ್ಗೆ ಏನು ಬಂದ್ವಿ ಜೀಪು, ಆ ಜೀಪ್ ನಮಗೋಸ್ಕರ ಕೆಳಗಡೆ ಕಾಯ್ತಿದೆ. ಆ ಜೀಪಲ್ಲಿ ಮತ್ತೆ ಸ್ಟೇಗೆ ಹೋಗಿ ಫ್ರೆಶ್ ಆಗಿ ನೆಕ್ಸ್ಟ್ ಡೆಸ್ಟಿನೇಷನ್ನ ಮುಂದೆ ವಿಡಿಯೋ ನೋಡಿ ತೋರಿಸ್ತೀನಿ. ಓಕೆ, ಅಂಟಿಲ್ ದೆನ್ ಸೀ ಯು, ಬೈ ಬೈ. ಲುಕ್ ಎಟ್ ದ ಏಜ್ ಸ್ಪಿರಿಟ್. ಐ ಮೀನ್, ನಮಗೆ ಗೊತ್ತಿಲ್ಲ ನಮ್ಮ ಆ ಏಜಲ್ಲಿ ಯಾವ ರೇಂಜಿಗೆ ಸ್ಟ್ರೆಂತ್ ಇರುತ್ತೆ ನಮ್ಮ ಕಾಲುಗಳಲ್ಲಿ, ಬೆನ್ನುಗಳಲ್ಲಿ ಎಲ್ಲ. ಈಗಲೇ ಬೆನ್ನು ಹಿಡ್ಕೊಂತೋ, ಕೈ ಹಿಡ್ಕೊಂತೋ, ಕಾಲು ಹಿಡ್ಕೊಂತೋ ಎಲ್ಲ ಹೇಳ್ತೀವಿ. ಇವನಂತೂ ಈಗಲೇ ಶುರು ಮಾಡ್ತಾನೆ. ಆ ಕಾಲದಲ್ಲಿ ನಾವು ಟ್ರೆಕ್ಕಿಂಗ್ ಎಲ್ಲ ಮಾಡ್ತೀವೋ, ಬೆಟ್ಟ ಎಲ್ಲ ಹತ್ತುತ್ತೀವೋ ಗೊತ್ತಿಲ್ಲ. ಇವಾಗಲೇ ಎಲ್ಲ ಮಾಡ್ಕೊಂಡು ಆಸೆ ತೀರಿಸ್ಕೊಂಡ್ಬಿಡ್ಬೇಕು. ಬಿಕಾಸ್ ನಮ್ಮ ಜನ್ರೇಷನ್ ಅವರೆಲ್ಲ ಬಾಡಿ ಮಾತ್ರ ಏನದು 20ಸಲ್ಲಿದ್ದೀವಿ, ಎಲ್ಲ 30s 40ಸಲ್ಲಿದ್ದೀವಿ ಆಲ್ರೆಡಿ. ಇಲ್ಲೊಂದು ಕೊಳ ಇದೆ, ಅವಾಗಲೇ ಬರಬೇಕಾದ್ರೆ ತೋರ್ಸೋಕ್ಕಾಗಲೇ, ಬಿಕಾಸ್ ಕತ್ಲೆಯಲ್ಲಿ ಏನೂ ಕಾಣ್ತಿರ್ಲಿಲ್ಲ. ಗೊತ್ತು, ಹಂಗೆ ಕೇಳಿಸುತ್ತೆ ಕಣೋ.
ಇಲ್ಲೊಂದು ಕೊಳ ಇದೆ. ಕೊಳ್ಳದ ಹೆಸರು ಹೇಳ್ತೀನಿ ಬನ್ನಿ. ಕಮಂಡಲ ತೀರ್ಥ. ಸೊ ಇಲ್ಲಿಂದಾನೆ ನಮ್ಮ ವಾಕ್ ಶುರುವಾಗಿದ್ದು ಅವಾಗಲೇ. ಇನ್ನು ಕೆಳಗಡೆ ಐತೆ, ಇಲ್ಲಿಂದ ಅಲ್ಲ, ಇಲ್ಲೇ ಕಣ. ಎಲ್ಲೆಲ್ಲಿ ಹೂವು ನೋಡ್ತಾ ಇರ್ತೀವಿ ಅಲ್ಲೆಲ್ಲ ಕಿತ್ಕಿತ್ತಿರ್ತಾರೆ. ಕಾಲಭೈರವೇಶ್ವರ ಹಾಕಿರೋದು. ಇಲ್ಲಿ ನಾವೇನು ಬಂದು ಗಾಡಿ ಹತ್ತಿದ್ವಿ ಅಲ್ಲ, ಅಲ್ಲಿ ಟೆಂಪಲ್ ಇದೆ. ಬರತ್ತಾ ಹಿಂಗಿತ್ತು ಟ್ರೆಕ್ಕು ಸಗದಾಯ್ತು. ಯಾರೋ ಅಲ್ಲೂಜಿಲ್ಲ, ಸದ್ಯಕ್ಕೆ ಹೊಟ್ಟೆ ಹಸಿತೈತೆ. ಬರೀ ತಿನ್ನದೇ ವೇಟಿಂಗ್ ಇದೆ. ಭಯಂಕರ ಆಫ್ ರೋಡಿಂಗು ಅಂದ್ರೆ ಇವತ್ತು ನೋಡಿದೆ. ಭಯಂಕರ ಆಫ್ ರೋಡಿಂಗು. ಇರೋ ಬರೋದೆಲ್ಲ ಫ್ರೀ ಆಗೋಯ್ತು, ಇರೋ ಬರೋದೆಲ್ಲ ಹಿಡ್ಕೊಂಬಿಡ್ತು. ಹಿಂದೆಗಡೆ ಕೂತಿದ್ದೆ, ಅದ್ರ ಜೊತೆ ನನ್ನ ಜೊತೆ ಪ್ರಿಯಾ ಇದ್ಲು. ಅವಳು ಅದು ಹೆಂಗ್ ಹಿಡ್ಕೊಂಡ್ ಕೂತಿಲ್ಲೋ ಸೀರಿಯಸ್ ಆಗಂತೂ ನಂಗೆ ಗೊತ್ತಿಲ್ಲ. ಅದ್ರಲ್ಲಿ ನನಗೆ ನಿದ್ದೆ ಎಳಿತಾರೆ, ಹೊಡೆದೊಡ್ದು ಬೇರೆ ಎಬ್ರಿಸ್ತಾಳೆ ಅಂತ. ಆಫ್ ರೋಡಲ್ಲಿ ನಿದ್ದೆ ಬೇರೆ ಮಾಡ್ಕೊಂಬತ್ತಾ ಇದ್ದ. ಅವನು ಓಡ್ ಬಂದಿದ್ದ ಅಲ್ಲಿಂದ. ಯಾಕೆ ಅಂದ್ರೆ ಲಾಸ್ಟ್ ಹೋದ್ರೆ ನಿನ್ನ ಹಿಂದೆ ಕೂರಿಸ್ಬಿಡ್ತಾರೆ ಅಂತ. ಇವಾಗ ಸ್ಟೈಲ್ ಕೂತಾಳ ನೋಡಿ, ಕಾಲ್ ಹಾಕೊಂಡು. ಸ್ವಲ್ಪ ಹೊತ್ತು ನೋಡ ನಿಂಗೆ ಕುತ್ಕೋತಾಳ ಅಂತ. ಅಣ್ಣಂಗ್ ಭಯ ಆಗ್ಬಿಟ್ಟು ಮುಂದಕ್ಕೆ ಹೋಗ್ಬಿಡವನೆ. ನಿದ್ದೆ ಮಾಡಕ್ ಹೋಗಲ್ಲ, ಡೌ ಮಾಡ್ಬಿಡ ನೀನು. ಅಲ್ಲ, ಹಿಂದೆ ನಿದ್ದೆ ಬರ್ತಾರ ಅಂತ ತಾನೇ ಅವ್ಳು ಬೆಳಿಗ್ಗೆ ಅಂದಿದ್ದು. ಹಿಂದೆ ಹಾಕೋದು ಕೇಳಿ. ನಾನು ಓಡಿಸ್ತೀನಿ ಈ ರೋಡಲ್ಲಿ. ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಿ? ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ? 12 ವರ್ಷ ಆಯ್ತು ಅಷ್ಟೇ ಓಡಿಸ್ತಾ. ಹೌದಾ? ಮತ್ತೆ ಭಯ ಆಗಲ್ವಾ ಇಲ್ಲಿ? ಪ್ರಾಣಿಗಳೇನೋ ಬರಲ್ವಾ? ನೀನೇ ಇದೆಯಲ್ಲ. ಪ್ರಾಣಿಗಳೇನಿಲ್ಲ, ಕಾಡ್ಕೊಂಡಿದೆ ಅಷ್ಟೇ ಬಿಟ್ರೆ ಬೇರೆ ಪ್ರಾಣಿಗಳಿಲ್ಲ. ಹೌದಾ? ನಮ್ಗೆ ಅಂದ್ರೆ ನಾವು ಪ್ಯಾಸೆಂಜರ್ಸ್ ಆಗಿ ಕುತ್ಕೊಂಡ್ರೆ ನಮ್ಗೆ ಎಷ್ಟು ಭಯ ಆಗ್ತಾ ಇರುತ್ತೆ. ನಮ್ಗೆ ಆ ತರ ಭಯ ಇಲ್ಲ, ಯಾಕಂದ್ರೆ ಅಭ್ಯಾಸ ಆಗ್ಬಿಟ್ಟಿದ್ದಿಲ್ಲ. ಇದು ರೋಡ್ ಅವಾಗ್ಲಿಂದನೂ ಹಿಂಗೆ ಇದೆ, ಇವಾಗಿರುತ್ತಾ? ಮಾಮೂಲಿ ಇದೇ ತರ ಇದೆ ಅವಾಗ್ಲಿಂದನು. ಆಮೇಲೆ ಇದು ಗಾಡಿ ಮೇಂಟೆನೆನ್ಸ್ ಎಲ್ಲ ಹೆಂಗೆ ಬ್ರೋ? ಮೇಂಟೆನೆನ್ಸ್ ಎಲ್ಲ 15 ದಿನಕ್ಕೊಂದ್ಸರಿ ಸರ್ವಿಸ್ ಮಾಡಬೇಕು. ನಾವು ಡೈಲಿ ಒಂದ್ಸರಿ ಚೆಕ್ಅಪ್ ಮಾಡ್ತೀವಿ ಪ್ರತಿ ಟ್ರಿಪ್. ಅಂದ್ರೆ ಇಲ್ಲಿ ನಾವು ಓನ್ ವೆಹಿಕಲ್ಸ್ ಎಲ್ಲ ಬರಂಗಿಲ್ಲ ಅಲ್ಲ? ಓನ್ ವೆಹಿಕಲ್ ಇಲ್ಲ, ಅಂದ್ರೆ ಎಲ್ಲ ಬೋರ್ಡ್ ಗಾಡಿಗಳು, ಎಲ್ಲೋ ಬೋರ್ಡ್ ಜೀಪ್ ಮಾತ್ರ. ಅಂದ್ರೆ ಬೇರೆ ಗಾಡಿ ಬರಕ್ಕೆ ಆಗೋದಿಲ್ಲ. ಮೇಲ್ ಬರಕ್ಕೆ ಒಂದು ದಾರಿ, ಕೆಳಗೆ ಹೋಗಕ್ಕೆ ಒಂದು ದಾರಿ, ಸಪ್ರೇಟ್ ದಾರಿ ಇದೆ ಅಲ್ಲ? ಇಲ್ಲ, ಒಂದೇ ದಾರಿ. ಎದುರುಗಡೆ ಗಾಡಿ ಬಂದ್ರೆ ಸೈಡ್ ತಗೊಳ್ತೀವಿ 6 ನಂಬರ್ ಹೇಳ್ಕೊಂತಾರೆ ಸೈಡಿಗೆ. ನಾನು ಅನ್ಕೊಂಡೆ ಕೆಳಗೆ ಹೋಗಕ್ಕೆ ಒಂದು ದಾರಿ ಇದೆ, ಮೇಲೆ ಹೋಗಕ್ಕೆ ಒಂದು ದಾರಿ ಇದೆ. ಅದು ಯಾವುದು ಕೋಇನ್ಸೈಡ್ ಆಗಲ್ಲ ಅಂತ. ಬರ್ಬೇಕಾದ್ರೆ ಕತ್ಲೆ ಇತ್ತಲ್ಲ, ಕಾಣಿಸಿಲ್ಲ. ಇದು ಎಷ್ಟು ವರ್ಷ ಆಯ್ತು ಅಣ್ಣ ಈ ರೋಡ್ ಮಾಡಿ? ಮುಂಚೆ ಎಲ್ಲ ಹೆಂಗಿತ್ತು? ಇದು ರೋಡ್ ಇದೇ ತರ ಇತ್ತು, ಒಂದು 50 ವರ್ಷದಿಂದ ಇದೆ. ಹಾ, ನಾವು ಓಡಿಸ್ತಾ ಒಂದು 12 ವರ್ಷ ಆಯ್ತು. ಅಂದ್ರೆ ನಾವು ನಡ್ಕೊ ಬರೋರೆಲ್ಲ ಹೆಂಗ್ ಬರ್ಬೇಕಾಗುತ್ತೆ? ಇಲ್ಲೆಲ್ಲ ವಾಟರ್ ಫಾಲ್ಸ್ ಇದೆ, ಅದ್ರ ಮೇಲೆ ಅಲ್ಲಿಂದ ಹೌದಾ? ಆ ಚೆಕ್ ಪೋಸ್ಟ್ ಇಂದ ಒಳಗಡೆ 12 ಕಿಲೋಮೀಟರ್ ಆ ಜೀಪಲ್ಲಿ ಹೋದ್ರೆ ವಾಟರ್ ಫಾಲ್ಸ್ ಈ ಕಡೆ ಬರುತ್ತೆ. ನಡ್ಕೊಂಡು ಹೋದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ವಾಟರ್ ಫಾಲ್ಸ್ ಇದೆ, ಹಾ, ವಾಟರ್ ಫಾಲ್ಸ್ ಒಂದು 6 ಕಿಲೋಮೀಟರ್ ಆಗುತ್ತೆ. 6 ಕಿಲೋಮೀಟರ್. ಆ ರೂಟ್ ಹೆಂಗಿದೆ? ಟ್ರೆಕ್ಕಿಂಗ್ ದಾರಿ ಚೆನ್ನಾಗಿದೆ. ಅದು ಈ ಗಾಡಿ ಹೋಗಲ್ವಾ? ಗಾಡಿ ಸುತ್ತಾಕಿ ಹೋಗುತ್ತೆ. ನಡ್ಕೊಂಡು ಹೋದ್ರೆ 6, ಇದ್ರಲ್ಲಿ ಹೋದ್ರೆ 12. ಮಳೆ ಬಂದ್ರೆ ಎಲ್ಲ ಹೆಂಗೆ ಅಣ್ಣ ಇದು ರೋಡು? ಮಳೆ ಬಂದ್ರೆ ಅಡ್ಡಿಲ್ಲ, ಓಡಿಸ್ತೀವಿ. ಅಂದ್ರೆ ಸ್ವಲ್ಪ ಸ್ಕಿಡ್ ಆಗುತ್ತೆ, ಆದ್ರೂ ಬರ್ತೀವಿ. ಅಂದ್ರೆ ಮಾಮೂಲಿ ಬೆಟ್ಟ ಹತ್ತಕ್ಕೆ ಅಲೋ ಮಾಡ್ತಾರಾ? ಅಲ್ಲ ಮಳೆ ಬಂದ್ರು ಮಳೆ ಬಂದಿದೆ. ಅದ್ರ ಜಾಸ್ತಿ ಮಳೆ ಇದ್ರೆ ಟ್ರೆಕ್ಕಿಂಗ್ ಬಂದಿಲ್ಲ, ಜೀಪಿಗೆ ಬಿಡ್ತಾರೆ. ಅಂದ್ರೆ ಯಾವಾಗಲೂ ಜನ ಇರ್ತಾರ ಅಣ್ಣ? ಮಳೆಗಾಲ ಜೂನಿಂದ ಡಿಸೆಂಬರ್ ತನಕ ಜನ ಫುಲ್ ಇರ್ತಾರೆ. ಆಮೇಲೆ ಜನ ಇರಲ್ಲ, ಯಾಕಂದ್ರೆ ಸೀನ್ರಿ ಇರಲ್ಲ, ಹುಲ್ಲೆಲ್ಲ ಒಣಗುತ್ತಲ್ವ. ಆಮೇಲೆ ಬೇರೆ ಧೂಳು, ಹಾಗಾಗಿ ಜನ ಕಮ್ಮಿ ಆಗ್ತದೆ. ಆಮೇಲೆ ನಿಮ್ದು ಇದೇನೇನಾ ಲೈಫ್ ಸ್ಟೈಲ್ ಎಲ್ಲ? ನೋಡಿದಷ್ಟು ಸುಲಭ ಇಲ್ಲ ಗೈಸ್ ಇಲ್ಲಿ ಗಾಡಿ ಓಡಿಸೋದು. ಆ್ಯಂಡ್ ಹಿಂದೆಗಡೆ ಕೂತ್ಕೊಳ್ಳೋದೇ ಸುಲಭ ಅಲ್ಲ, ಓಡಿಸೋದು ಬಿಟ್ಟಕ್ಕು. ನಾವು ಈ ಥರ ಮುಂಚೆ ಎಲ್ಲಿಲ್ಲ, ನಾಗಮಲೆ ಮಾದೇಶ್ವರನ ಬೆಟ್ಟದಲ್ಲಿ ನಾಗಮಲೆಯಲ್ಲೂ ಹಿಂಗೆ ಇತ್ತು. ಅಲ್ಲೂ ಕೂಡ ಹಿಂಗೆ ಜೀಪಲ್ಲಿ ಹೋಗಿದ್ವಿ.
ಮತ್ತೆ ದಿಗಂತ ಗಣೇಶ್ ನಡ್ಕೊ ಬರೋದೊಂದು ಸೀನ್ರಿ ಇದೆ. ಹಾ ದಿಗಂತ್, ಆಮೇಲೆ ರಾಜಕೃಷ್ಣನ್ ಮತ್ತೆ ಇವ್ರದ್ದು ಕೂಡ ಗಣೇಶ್ದು ಒಂದು ಸೀನ್ ಇದೆಲ್ಲ, ಅವ್ನು ನೀನು ಇಷ್ಟಪಡ್ತಿದ್ಯಾ ಅಂತ ಕೇಳ್ತಾನೆ ಟೀಚರ್ನ. ಸೊ ನೋ ಮುಗಿಲ್ಪೇಟೆ. ಮುಗಿಲ್ಪೇಟೆ ಜಸ್ಟ್ ಹೆಸರಿಟ್ಟಿದ್ದಾರೆ ಅಷ್ಟೇ. ಒಂದು 4 ಸೀನ್ರಿ ಇಲ್ಲಿ ಅದು ಇದು ಟಚ್ ಮಾಡಿದ್ದಾರೆ ನೋಡಿ. ಗಾಳಿಪಟ ಮೂವಿ ತೆಗ್ದಿರೋ ಜಾಗ, ಶೂಟ್ ಮಾಡಿರೋ ಜಾಗ. ಇಲ್ಲಿ ಸ್ಕೂಲ್ ಏನಿತ್ತು ಅಲ್ವಾ ಟೀಚರ್ದು, ಇಲ್ಲ ಹಾಕಿದ್ರಂತೆ, ಆ ಸೆಟ್ ಹಾಕೊಂಡಿದ್ರಂತೆ. ಆ್ಯಂಡ್ ಮೇಲ್ಗಡೆ ಅದು ಮಂಟಪ ಏನಿತ್ತು ಅವ್ರು ಸಮಾಧಿ ಕಟ್ಟಿದ್ರಲ್ವ ಅದು ಮೇಲ್ಗಡೆ ಇತ್ತು. ಆ್ಯಂಡ್ ಈ ಕಡೆ ಇಲ್ಲಿ ಗಾಳಿಪಟ ಆರಿಸಿದ್ದೆಲ್ಲ ಇದೇ ಜಾಗ. ಆಮೇಲೆ ಹಂದಿ ಹಿಡಿಯೋ ಜಾಗ ಏನಿತ್ತು ಅದೆಲ್ಲ ಇಲ್ಲೇ ಅಂತೆ ತೆಗ್ದಿದ್ದು. ನಾನು ಇಷ್ಟು ದಿನ ಅದು ಆ್ಯಕ್ಚುಲಿ ಮುಗಲ್ಪೇಟೆಲ್ಲೇ ತೆಗ್ದಿರೋದು ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗಿ ಬರ್ತಿದೆ ಫೋಟೋ ಇಲ್ಲಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಕೊಡಚಾದ್ರಿ ಟ್ರೆಕ್ನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಮುಖ್ಯ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಸ್ ಬರ್ತಾ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಇಲ್ಲೇ ಲಾಸ್ಟ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಸಿ ಯು, ಟಾಟಾ, ಬೈ.